ಇನ್ನು ಯುದ್ಧ ಶುರುವಾದಂತಹ ಸಂದರ್ಭದಿಂದ ಬೆಂಗಳೂರಿನಲ್ಲಿ ಉಂಟಾಗಿರುವಂತಹ ಈ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಹಲವು ಹೋಟೆಲ್ಗಳಿಗೆ ಸಂಕಷ್ಟ ತಂದಿಡ್ತಾ ಇದೆ. ಇನ್ಫ್ಯಾಕ್ಟ್ ಬಹಳಷ್ಟು ಹೋಟೆಲ್ಗಳು ಈಗ ಆಲ್ರೆಡಿ ಮುಚ್ಚಿವೆ ಅನ್ನುವಂಥದ್ದು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಇರುವಂತಹ ಹೋಟೆಲ್ಗಳಲ್ಲೂ ಕೂಡ ಅವರು ಮೆನುವಿನಲ್ಲಿ ಬಹಳ ಬದಲಾವಣೆಯನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟ ಹಾಗಿನ ಅಧ್ಯಕ್ಷರು ಇವತ್ತು ಮಾತನಾಡ್ತಾ ಅವರು ಒಂದು ಅಂದಾಜಿನ ಪ್ರಕಾರ ಹೇಳಿರುವಂತೆ ಈ ಸಿಲಿಂಡರ್ ಸಮಸ್ಯೆಯಿಂದ ಇತ್ತೀಚೆಗೆ ಏನು ಸಮಸ್ಯೆ ಕಾಡ್ತಾ ಇದೆಯಲ್ಲ, ಸುಮಾರು 100 ಕೋಟಿಗೂ ಅಧಿಕ ನಷ್ಟ ಉಂಟಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. 106 ಮಂದಿ ಕಾರ್ಮಿಕರು ಕೆಲಸ ಕಳ್ಕೊಂಡಿದ್ದಾರೆ. ಸದ್ಯಕ್ಕೆ ಓನರ್ಸ್ ಹೋಟೆಲಿಗೆ ಬರಬೇಡಿ, ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ಈ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಇಂದಿರಾ ಕ್ಯಾಂಟೀನ್ಗಳಿಗೂ ಸಂಬಂಧಪಟ್ಟಾಗೆ ಸಮಸ್ಯೆ ಉಂಟಾಗಿದ್ದು, ಅವ್ರು ಯಾರು ಈ ಟೆಂಡರ್ ತೆಗೆದುಕೊಂಡಿರ್ತಾರಲ್ಲ ಅವರು ಕೆಲಸದವರಿಗೆಲ್ಲ ಸದ್ಯಕ್ಕೆ ನೀವು ಬರಬೇಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರಂತೆ. ಬಹುತೇಕ ಅದರಲ್ಲೆಲ್ಲ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಂಥದ್ದು. ಹಾಗಾಗಿ ಉದ್ಯೋಗಕ್ಕೂ ಕೂಡ ಸಂಕಷ್ಟ ತಂದಿಡ್ತಾ ಇದೆ, ಹೊಟ್ಟೆಗೂ ಕೂಡ ಸಂಕಷ್ಟ ತಂದಿಡ್ತಾ ಇದೆ ಈ ಗ್ಯಾಸ್ ಸಿಲಿಂಡರ್ ಸಮಸ್ಯೆ. ಸರ್ಕಾರ ಏನು ಹೇಳ್ತಾ ಇದೆ? ಇವತ್ತು ಮುಖ್ಯಮಂತ್ರಿಗಳು ಕೆಲವು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ? ಈ ಸಿಲಿಂಡರ್ ಸಮಸ್ಯೆ ಸರಿ ಹೋಗೋದು ಯಾವಾಗ? ಹಾಗಾದ್ರೆ ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬರೋಣ. ಇವತ್ತು ಕೂಡ ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಯ್ತು ಅಂತ ಡೀಟೇಲ್ಡ್ ಆಗಿ ತೋರಿಸ್ತೀವಿ. ಕಮರ್ಷಿಯಲ್ ಸಿಲಿಂಡರ್ ಅಭಾವ ಎದುರಾಗಿರುವಂತದ್ದು, ಹೀಗಾಗಿ ಈ ಒಂದು ಹೋಳಿಗೆ ಮನೆಯನ್ನ ಕ್ಲೋಸ್ ಮಾಡಿರುವಂತದ್ದು. ಪರ್ಯಾಯ ವ್ಯವಸ್ಥೆಗಳನ್ನು ಬಹಳಷ್ಟು ಹೋಟೆಲ್ಗಳು ಮಾಡಿದ್ದಾರೆ. ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಬಳೆದಲ್ಲೂ ಊಟ ಸ್ಟಾಪ್ ಮಾಡಿದ್ದೀವಿ. ಈಗಾಗಲೇ ಲೋಡ್ ಗಟ್ಟಲೆ ಕಟ್ಟಿಗೆಗಳನ್ನು ಇಲ್ಲಿನ ಮಾಲೀಕರು ಸಂಗ್ರಹಣೆ ಮಾಡಿದ್ದಾರೆ. ಕಟ್ಟಿಗೆ ಬೆಲೆ ತುಂಬಾ ಹೊಗೆ ತುಂಬಾ ನುಂಗಬೇಕಾಗ್ತದೆ, ತುಂಬಾ ಸಮಸ್ಯೆಗಳು ಎದುರಾಗ್ತಾ ಇದೆ. 10 ಮಂದಿ ಇದ್ದೇವ್ರಿ ಸರ್. 10 ಮಂದಿಗೆ ಮನೆ ಕುಂದ್ರಸ್ಯಾರ ಸರ್. ಲೀಟ್ರಿಗೆ ಇಷ್ಟು ರೇಟ್ ಜಾಸ್ತಿ ಮಾಡಿದ್ರೆ ಕಸ್ಟಮರ್ಗಳು ದುಡ್ಡು ಕೊಡ್ತಾರ ಜಾಸ್ತಿ. ಮೊದಲು ಬೆಂಗಳೂರಿನಿಂದ ಶುರು ಮಾಡೋಣ ಬನ್ನಿ. ಇದು ಬೆಂಗಳೂರಿನ ಹೋಳಿಗೆ ಮನೆ. ಇಲ್ಲಿ ಯುಗಾದಿಗೆ ವೆರೈಟಿ ಹೋಳಿಗೆಗಳು ಸಜ್ಜಾಗಬೇಕಾಗಿತ್ತು. ಆದರೆ ಸಿಲಿಂಡರ್ ಇಲ್ಲದ ಕಾರಣಕ್ಕೆ ಈ ಹೋಳಿಗೆ ಮನೆ ಬಂದ್ ಆಗಿದೆ. ಯುಗಾದಿ ಹಬ್ಬ ಬರ್ತಾ ಇದೆ. ಹಬ್ಬದ ಸಮಯದಲ್ಲಿ ಸಾಕಷ್ಟು ಹೋಳಿಗೆಯನ್ನು ಖರೀದಿ ಮಾಡುವಂಥದ್ದು. ಆದರೆ ಈಗ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಎದುರಾಗಿರುವಂಥದ್ದು. ಹೀಗಾಗಿ ನೀವು ನೋಡ್ಬೋದು, ಸಂಪೂರ್ಣವಾಗಿ ಈ ಒಂದು ಹೋಳಿಗೆ ಮನೆಯನ್ನ ಕ್ಲೋಸ್ ಮಾಡಿರುವಂಥದ್ದು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ತಂಬುಳಿ ಮನೆಗೂ ಸಿಲಿಂಡರ್ ಅಭಾವದ ಎಫೆಕ್ಟ್ ತಟ್ಟಿದೆ. ನಾವು ಒಂದು 15 ವೆರೈಟಿ ಅಂತ ಬ್ರೇಕ್ಫಾಸ್ಟ್ ಐಟಮ್ನ ಕೊಡ್ತಾ ಇದ್ದೀವಿ. ಇರೋ ಗ್ಯಾಸಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಒಂದು 4 ವೆರೈಟಿ ಅಷ್ಟು ಬ್ರೇಕ್ಫಾಸ್ಟ್ ನಮ್ಮ ಗ್ರಾಹಕರಿಗೆ ಒಳ್ಳೆ ಫುಡ್ ಕೊಡಬೇಕಂತ. ಯಶವಂತಪುರದ ಸರ್ಕಲ್ನಲ್ಲಿರುವ ನ್ಯೂ ಸಾಗರ್ ಫಾಸ್ಟ್ ಫುಡ್ ಹೋಟೆಲ್ ಸಿಬ್ಬಂದಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಇದರ ಮಧ್ಯೆ ಹೊಗೆಯೂ ಸಹ ಸಂಪೂರ್ಣವಾಗಿ ಇರೋದು ಅಂತ ನಮಗೆ ಕಾಣಲಿಕ್ಕೆ ನೋಡಬಹುದು. ನಮಗೆ 75% ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಬಿಸ್ನೆಸ್ ಅಲ್ಲೂ ಎಫೆಕ್ಟ್ ಆಗ್ತಾ ಇದೆ. ಸಿಲಿಂಡರ್ ಅಭಾವದಿಂದ ಹೋಟೆಲ್ ಉದ್ಯಮಕ್ಕೆ ಭಾರಿ ನಷ್ಟವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಬೆಂಗಳೂರು ನಗರ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ 100 ಕೋಟಿಯಷ್ಟು ನಷ್ಟವಾಗುತ್ತೆ ಅಂತ ಹೇಳ್ತಿದ್ದಾರೆ. ಇಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ 25ಕ್ಕೂ ಹೆಚ್ಚು ಹೋಟೆಲ್ಗಳು ಬಂದ್ ಆಗಿದ್ದು 200ಕ್ಕೂ ಹೆಚ್ಚು ಸಿಬ್ಬಂದಿಯ ಕೆಲಸಕ್ಕೆ ಕುತ್ತು ಬಂದಿದೆ ಅಂತ ಹೇಳಿದ್ದಾರೆ. ನಾವು ಸಾಧಾರಣ ಇದೇ ರೀತಿ ಆದ್ರೆ ಒಂದು 100 ಕೋಟಿಯಷ್ಟು ಆಗಿರುತ್ತದೆ ಅಂದಾಜು. ನಾವು ನಾಳೆ ಕೂಡ ಗ್ಯಾಸ್ ವ್ಯವಸ್ಥೆಯನ್ನು ಮಾಡದಿದ್ರೆ ನಾವು ಪುನಃ ಚರ್ಚೆ ಮಾಡ್ತಿದ್ದೇವೆ. ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅದೇ ರೀತಿ ಚೀಫ್ ಸೆಕ್ರೆಟರಿಯವರು ಬಹಳ ಇಂಟ್ರೆಸ್ಟ್ನಲ್ಲಿ ಸ್ವಲ್ಪ ಮಟ್ಟಿನ ಸರಬರಾಜಿಗೆ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ವಾಣಿಜ್ಯ ಸಿಲಿಂಡರ್ ಹೊಡೆತಕ್ಕೆ ಕೇವಲ ಉದ್ಯಮಗಳು ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ ತತ್ತರಿಸಿ ಹೋಗಿದ್ದಾರೆ. ಕಲಬುರಗಿಯಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾ ಇದ್ದ 10 ಮಹಿಳೆಯರನ್ನ ಕೆಲಸಕ್ಕೆ ಬರಬೇಡಿ ಅಂತ ಗುತ್ತಿಗೆದಾರರು ಹೇಳಿದ್ದಾರೆ. ನಾವ್ರಿ ಸಿಲಿಂಡರ್ ಬಂದಾದ್ಮೇಲೆ ಒಲೆ ಮೇಲೆ ನಿಂದ್ರಿಸಬಾರ್ದಂತೂ 12 ಮಂದಿ ಇದ್ದೇರಿ. ಚಪಾತಿ ಬಿಡಿಸ್ಯಾರಿ ಸರ್. ಮನಿ ಬಾಡಿ ಕಟ್ಟೋದಕ್ಕೆ ಅದಕ್ಕೆ ನಮಗೆ ಭಾಳ ತೊಂದರೆ ಆಗ್ತಾ ಇದಾರೆ ಸರ್. ಚಪಾತಿ ರೊಟ್ಟಿ ಮಾಡೋರು ಎಷ್ಟು ಮಂದಿ ಇದ್ರಿ? 10 ಮಂದಿ ಇದ್ದೇವ್ರಿ ಸರ್. 10 ಮಂದಿಗೆ ಮನೆ ಕುಂದ್ರಸ್ಯಾರ ಸರ್. ಚಿಕ್ಕಮಗಳೂರಿನಲ್ಲಿ ಆಟೋ ಚಾಲಕರಿಗೆ ನುಂಗಲಾರದ ತುತ್ತಾಗಿದೆ. ದಿನದ ಬಂಡಿ ಸಾಗಿಸೋದಕ್ಕೆ ಬೆಳ್ಳಂಬೆಳಗ್ಗೆ ಆಟೋ ಸಮೇತ LPG ಸ್ಟೇಷನ್ ಬಳಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಂತ ದೃಶ್ಯ ಕಂಡು ಬರ್ತಿದೆ. ದಾವಣಗೆರೆಯಲ್ಲಿ ಆಟೋ LPG ಗ್ಯಾಸ್ ದರ ಏರಿಕೆಯಾಗಿದೆ. ಪ್ರತಿ ಲೀಟರ್ಗೆ 23 ರೂಪಾಯಿ ಹೆಚ್ಚಳ ಮಾಡಿದ್ದು 52 ರೂಪಾಯಿ ಇದ್ದ ಲೀಟರ್ LPG 75 ರೂಪಾಯಿಗೆ ಏರಿಕೆಯಾಗಿದೆ. LPG ದರ ಹೆಚ್ಚಳ ಮಾಡಿದ್ರೆ ಪ್ರಯಾಣಿಕರು ಹೆಚ್ಚುವರಿ ಹಣ ಕೊಡ್ತಾರಾ ಅಂತ ಚಾಲಕರು ಕಿಡಿಕಾರ್ತಿದ್ದಾರೆ. ಆಟೋದವ್ರು ಎಲ್ಲಿಗೆ ಹೋಗ್ಬೇಕು? ಲೀಟ್ರಿಗೆ ಇಷ್ಟು ರೇಟ್ ಜಾಸ್ತಿ ಮಾಡಿದ್ರೆ ಹೆಂಗೆ ಕಸ್ಟಮರ್ಗಳು ದುಡ್ಡು ಕೊಡ್ತಾರ? ಜಾಸ್ತಿ ರೇಟ್ ಜಾಸ್ತಿ ಆಗಿದೆ ಅಂತ ಕಸ್ಟಮರ್ ದುಡ್ಡು ಜಾಸ್ತಿ ಕೊಡ್ತಾರ? ಅದೇ ದುಡ್ಡೇ ಕೊಡೋದು. ಹೌದಾ? ಇವ್ರು ಹಿಂಗೆ ರೇಟ್ ಜಾಸ್ತಿ ಮಾಡ್ಕೊಂತ ಕುಂತ್ರೆ ಅಲ್ಲೇನೋ ಯುದ್ಧ ಆಗ್ತೈತೆ ಅಂತ ಇವ್ರು ರೇಟ್ ಜಾಸ್ತಿ ಮಾಡಿದ್ರೆ ಇಲ್ಲಿರೋರು ಏನು ಮಾಡ್ಬೇಕು? ಆಟೋದವರು ಆಟೋ ನಂಬ್ಕೊಂಡ್ರ ಗತಿ. ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಹಿನ್ನೆಲೆ ನಾಳೆ ಅನಿಲ ಪೂರೈಕೆ ಕಂಪನಿಗಳ ಜೊತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಭೆ ಕರೆದಿದ್ದಾರೆ. ತೊಂದರೆ ಆಗದಂತೆ ಕೇಂದ್ರ ಕ್ರಮ ತೆಗೆದುಕೊಳ್ಳಲಿ ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಹೋಟೆಲ್ಗಳಲ್ಲಿ ನಿಲ್ಲಿಸ್ಬಿಟ್ರೆ
ಭಾಳ ಕಷ್ಟ ಆಗ್ತದೆ. ಇಡೀ ಜನಜೀವನ ಅಸ್ತವ್ಯಸ್ತ ಆಗ್ತದೆ. ಪೂರಿಯವರು ಅವರು ತೊಂದರೆ ಆಗದಿದೆ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಕೂಡಲೇ ಮಾಡಲಿ ಅಂತೇಳಿ ಒತ್ತಾಯ ಮಾಡ್ತೀವಿ. ಕರ್ನಾಟಕಕ್ಕೆ ಅವ್ರು ಮಲ್ತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ, ಹಾಗಾದ್ರೆ ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಟ್ಕೊಂಡು ಏನು ಮಾಡ್ತೀವಿ. ಇದೆಲ್ಲದರ ನಡುವೆ ಹೊರ್ಮುಜ್ ಜಲಸಂಧಿಯಲ್ಲಿ ತೈಲ ನೌಕೆಗಳು ಸಿಕ್ಕಾಕೊಂಡು ಪರದಾಡ್ತಾ ಇವೆ. ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಗುಜರಾತ್ನ ಮುಂದ್ರಾ ಕಾಂಡ್ಲಾ ಬಂದರಿಗೆ ಶಿವಾಲಿಕ್ ಹಡಗು ಬರಲಿದೆ. ಭಾರತದತ್ತ ಬರ್ತಾ ಇರುವ 2 ಹಡಗುಗಳಿಗೆ ಭಾರತೀಯ ನೌಕಾಸೇನೆಯಿಂದ ಎಸ್ಕಾಟ್ ನಿಯೋಜನೆ ಮಾಡಲಾಗಿದೆ. ಯುದ್ಧ ನೌಕೆ ಹೆಲಿಕಾಪ್ಟರ್ ಮೂಲಕ ಹದ್ದಿನ ಕಣ್ಣಿಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.